ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಪೂರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಂಬ ಈಸಿಯಾಗಿ ಸೇಮ್ ಹೋಟೆಲಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ಪೂರಿ ಬರುತ್ತೆ. ಅದೇ ಥರ ಊದ್ಕೊಳ್ಳೋ ಥರ ಬರುತ್ತಲ್ಲ ಪೂರಿ, ಅದೇ ಥರ ಬರುತ್ತೆ ದಪ್ಪ ದಪ್ಪದಾಗೆ. ನಾನಿಲ್ಲಿ ಅರ್ಧ ಮೈದಾ ಇಟ್ಕೊಂಡಿದ್ದೀನಿ, ಅರ್ಧ ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಪೂರಿ ಉಬ್ಬುತ್ತೆ ಅಂತ ಹೋಟೆಲಲ್ಲೆಲ್ಲ ಹೀಗೆ ಮಾಡೋದು. ಅವ್ರು ಸೀಕ್ರೆಟ್ ಬಿಟ್ಕೊಡಲ್ಲ ಹೋಟೆಲವರು. ಆಮೇಲೆ ನಾನು ಚೆನ್ನಾಗಿ ಹಸಿಟ್ಟೆಲ್ಲ ಕಲಿಸಿದ್ದೀನಿ. ಒಂದೇ ಕೈಲಿ ಕಲಿಸಿರೋದಲ್ವ, ಒಂದು ಕೈಲಿ ಕ್ಯಾಮ್ರಾ ಇಟ್ಕೊಂಡಿದ್ದೆ, ಒಂದು ಕೈಲಿ ಕಲಿಸ್ತಾ ಇದ್ದೀನಿ ಆಯಿತಾ. ಹಸಿಟ್ಟೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ಮಿದಿಬೇಕಿದು, ಯಾಕಂದರೆ ಮೈದಾ ಹಾಕಿರ್ತೀವಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಮಿದ್ದರೆ ಅದು ಉಂಡೆ ಉಂಡೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ತೋರಿಸ್ತೀನಿ ಬನ್ನಿ. ಇದನ್ನು ಚೆನ್ನಾಗಿ ಮಿದ್ಬಿಟ್ಟು ನಾನು ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ಒಂದು 10 ನಿಮಿಷ ಮುಚ್ಚಿಟ್ರೆ ಸಾಕು. ಆಮೇಲೆ ತಿರ್ಗಾ ನೋಡಿ ಎಷ್ಟು ಚೆನ್ನಾಗಿ ಮಿದ್ದಿದೆ. ಎಷ್ಟು ನೋಡಿ ಈ ಥರ ಸಾಫ್ಟಾಗಿ ಆಗಬೇಕು. ಆವಾಗಲೇ ನಮಗೆ ಮೈದಾ ಬೇರೆ ಹಾಕಿರ್ತೀವಲ್ವ, ಅದಕ್ಕೇ. ಅಷ್ಟರಲ್ಲಿ ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಉಂಡೆಗಳನ್ನ ಚಿಕ್ಕ ಚಿಕ್ಕದಾಗಿ ಮಾಡಿ ಇಟ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ ಆಯಿತಾ. ನಾನೆಲ್ಲ ಲಟ್ಟಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ನಾನು ಇದು ಅಷ್ಟೇ ಸ್ವಲ್ಪನೇ ನಾನು ಲಟ್ಟಾಯಿಸ್ಕೊತೀನಿ. ಒಂದು 5, 6, 10 ಆ ಥರ ಲಟ್ಟಾಯಿಸ್ಕೊಂಡು ಒಟ್ಟೊಟ್ಟಿಗೆ ಬಿಟ್ಬಿಡ್ತೀನಿ ಈ ಪೂರಿನ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಸೈಡಲ್ಲಿ ಹಿಂಗಂದರೆ ಅದು ಊದ್ಕೊತಾ ಬರುತ್ತೆ. ಸೇಮ್ ಹೋಟೆಲಲ್ಲಿ ಹೆಂಗೆ ಮಾಡ್ತಾರೋ ಹಂಗೆ ಬರುತ್ತೆ ನೋಡಿ. ನೋಡಿ ಇದಕ್ಕೆ ಏನು ನಾನು ಸೋಡಾ ಹಾಕಿಲ್ಲ, ಏನೂ ಹಾಕಿಲ್ಲ, ಹಂಗೂ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಸೇಮ್ ಹೋಟೆಲ್ ಥರನೇ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಆಯಿತಾ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಪೂರಿ ಮಾಡೋದಲ್ವ, ಪೂರಿ ಮಾಡೋದು ಎಲ್ಲ ಮಾಡ್ತಾರೆ. ಪೂರಿ ಮಾಡ್ಬೇಕಾದ್ರೆ ಹಪ್ಳ ಥರ ಹಾಕ್ಬಿಡ್ತಾರೆ. ಆದರೆ ಈ ಥರ ಈ ಮೆಥಡ್ ಯೂಸ್ ಮಾಡಿ ಸೇಮ್ ಹಿಂಗೆ ಉಬ್ಬುತ್ತೆ. ನಿಮಗೆ ಪೂರಿ ಮಾಡೋಕ್ಕೆ ಬರದೇ ಇರೋರು ಕೂಡ ಪೂರಿ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.